ನೋಡಿ ಔಟ್ಸ್ಕಟ್ಸ್ ಹೇಗಿದೆ, ಫುಲ್ಲು ಟೆಂಪಲ್ ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿ ಇದು ಮಾಡಿಸೋರೆ. ಇದು ಇವಾಗ ಈಗ ದವಾಕೊಂಬಿಡಿವೆ ಇಲ್ಲಿ ಕೆಳಗಡಿಗೆ ಬತ್ತಿ ದಿವಸನೇ ದವಾಕೊಂಬಿಡಿವೆ. ಇದು 19ಗೆ ಓಪನ್ನು, 19ಗೆ ಓಪನ್ ಅಲ್ಲ, ಓಪನ್ 24 hours ಇರುತ್ತೆ. ಮೇಲ್ಗಡೆ ದೇವಸ್ಥಾನ ಓಪನ್ ಇರುತ್ತೆ. ಇವಾಗ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ನೆನ್ನೆ ಹೇಳಿದ್ನಲ್ಲ, ಇವಾಗ ಪ್ರೆಸೆಂಟ್ ನೀವು ನೋಡ್ತಾ ಇರ್ತೀರ ಆ ವ್ಲಾಗಲ್ಲಿ. ಹೇಳಿದ್ದೆ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ, ಅದು ಇನ್ನೂ ಹೇಳಿಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ಅದನ್ನು ಇವಾಗ ಹೋಗ್ಬೇಕಾದ್ರೆ ನಿಮಗೆ ಫುಲ್ ಗೊತ್ತಾಗುತ್ತೆ. ಫುಲ್ ಈಗ ರೆಡಿಯಾಗಿ ಆಗಲೇ ಎದ್ದು ರೆಡಿಯಾಗಿ ಕಾಫಿ ಕುಡಿದು ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದಿದ್ದೀನಿ. ಇವಾಗ ನೋಡ್ತಾ ಇದ್ದೀನಿ. ಗೈಸ್, ಇವಾಗ ಜಸ್ಟ್ ಹೇಳಿದ್ನಲ್ಲ ಹೋಗ್ತೀನಿ ಅಂತ, ನೋಡಿ ಇದೇ ದೇವಸ್ಥಾನಕ್ಕೆ ಬಂದಿರೋದು. ಹೇಳಿದ್ನಲ್ವ ಇವತ್ತು ಹೋಗ್ತಿದ್ದೀನಿ ಎಲ್ಲಿಗೂ ಅಂತ, ಅದೇ ದೇವಸ್ಥಾನಕ್ಕೆ ಇವತ್ತು ಬಂದಿರೋದು. ನೋಡಿ ಇದು ಔಟ್ ಸೈಡ್ ಎಲ್ಲ ಹೇಗೈತೆ ಅಂತ, ನೋಡಿ ಔಟ್ ಸೈಡ್ ಎಲ್ಲ ಹೆಂಗೈತೆ ಫುಲ್ಲು. ಇದು ದೇವಸ್ಥಾನ ಔಟ್ ಸೈಡ್. ಇವಾಗ ಜಸ್ಟ್ ಒಂದು 2 minutes ಆಯ್ತು ನಾವು ಬಂದು. ಇಲ್ಲಿ ಫುಲ್ ವ್ಯೂ ತೋರಿಸ್ತೀನಿ. ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಬಂದುಬಿಟ್ಟು ವ್ಯೂ ತೋರಿಸ್ತೀನಿ. ನೋಡಿ ಔಟ್ಸ್ಕಟ್ಸ್ ಹೇಗಿದೆ, ಫುಲ್ಲು ಟೆಂಪಲ್ ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿ ಇದು ಮಾಡಿಸೋರೆ. ಇದು ಇವಾಗ ಈಗ ದವಾಕೊಂಬಿಡಿವೆ ಇಲ್ಲಿ ಕೆಳಗಡಿಗೆ ಬತ್ತಿ ದಿವಸನೇ ದವಾಕೊಂಬಿಡಿವೆ. ಇದು 19ಗೆ ಓಪನ್ನು, 19ಗೆ ಓಪನ್ ಅಲ್ಲ, ಓಪನ್ 24 hours ಇರುತ್ತೆ. ಮೇಲ್ಗಡೆ ದೇವಸ್ಥಾನ ಓಪನ್ ಇರುತ್ತೆ. ಇವಾಗ 19ಗೆ ಜಾತ್ರೆ ಇದೆ ಅಂತೆ. ಮೇಯ್ನು ದೇವಸ್ಥಾನ 19ಗೆ ಓಪನ್. ಇವತ್ತು ಮಾಮೂಲಿ ಇಲ್ಲಿಗೆ ಯಾವಾಗಾದ್ರೂ ಬರ್ಬೋದು. ಇಲ್ಲಿ ಟೈಮು ವರ್ಷದಲ್ಲಿ 2 ದಿವಸ ಇಲ್ಲಿ ನಾರ್ಮಲ್ ಟೈಮಿಂಗ್ಸ್ ಇದೆ. 9 to 2 ಮತ್ತು 5 to 7ವರೆಗೂ. ಬ್ಯಾಕ್ ಸೈಡ್ ಬಂದಿದ್ದೀವಿ ವ್ಯೂ ತೋರ್ಸೋಕ್ಕೆ ಅಂತಲೇ. ಫುಲ್ ಎಲ್ಲ ಕ್ಲೌಡ್ ಫುಲ್ಲು ತುಂಬ್ಕೊಂಬಿಟ್ಟೈತಿ, ಏನೂ ಕಾಣಿಸ್ತಾ ಇಲ್ಲ. 19ಗೆ ಕಾಣಿಸುತ್ತಂತೆ. ಇಲ್ಲಿಗೆ ಹೋಗೋದಾ ಈಗ? ಬಾಬಾಗಿರಿಗೆ ಹೋಗೋದಾ, ಮುಳ್ಳಂಗಿರಿಗೆ ಹೋಗೋದಾ? ಯಾವ ಕಡೆನೋ ಒಂದು ಕಡೆ ಒಟ್ಟು ಹೋಗೋಣ. ಹಿಂದೆಯಿಂದ ಏನೂ ಕಾಣಿಸ್ತಾ ಇಲ್ಲ. ಇದು ನೋಡಿ ಟೆಂಪಲ್ ಬ್ಯಾಕ್, ಇದು ನೋಡಿ ಟೆಂಪಲ್ ಬ್ಯಾಕ್ ಸೈಡ್ ಎಲ್ಲ ಫುಲ್ 19ಕ್ಕೆ ಜಾತ್ರೆ ಇರೋದ್ರಿಂದ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತಾವ್ರೆ ದೇವಸ್ಥಾನನ. ಪೇಂಟು ಎಲ್ಲ ವರ್ಕ್ ಮಾಡ್ತಾವ್ರೆ ಇಲ್ಲಿ. ಇಲ್ಲಿ ನೋಡಿ, ಇದು ಮೇನ್ ಇಲ್ಲೆಲ್ಲ ಐತೆ ಮೂಲಸ್ಥಾನ. ಇದು 1920ಗೆ ವರ್ಷಕ್ಕೆ ಒಂದೇ ಸತಿ ಓಪನ್. ಈ ವರ್ಷ ಒಂದು ಸತಿ ಇರೋದಂತೆ. ಈ ಸತಿ 2 ಸಲ ಓಪನ್ ಮಾಡೋರೆ. ಅದೇನಪ್ಪ ಸ್ಪೆಷಲ್ಲಾಗಿ. ಗೈಸ್, ಬರೀ ವ್ಯೂ ನೋಡಿ ಸಾಕು. ಇಲ್ಲಿದೆ ಹೆಂಗೈತೆ ಅಂತ, ಸಖತ್ ವ್ಯೂ ಐತೆ. ಇವಾಗ ಜಸ್ಟ್ ಅಲ್ಲಿ ಅನ್ನದಾನ ಆಯಿತು. ಅನ್ನದಾನ ಮುಗಿಸ್ಕೊಂಡು ಇವಾಗ ಹೊರಡಬೇಕು ಅಂತ ಬೇರೆ ಟೆಂಪಲ್ಗೆ. ಅದಕ್ಕೋಸ್ಕರ ಇವಾಗ ಇಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ತಾ ಇದ್ದೆ. ವ್ಯೂ ಮಾತ್ರ ಸಖತ್ತಾಗೈತೆ. ದೇವಸ್ಥಾನ ಗುಡ್. ಇಲ್ಲಿ ನೋಡಿ, ಇದೆಲ್ಲ ಫುಲ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡೋರು. ಇದನ್ನು ಇಲ್ಲಿ ಎಲ್ಲ ಪಾರ್ಕಿಂಗಿಗೆ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡೋರು. ಇದು ಸೈಡ್ ಎಸ್ಟೇಟ್, ಇಲ್ಲೆಲ್ಲ ಎಸ್ಟೇಟ್ ಐತೆ. ಚೆನ್ನಾಗಿ ನೀಟಾಗಿ ವೆಲ್ ಮೇಂಟೈನ್ ಮಾಡೋರೆ ದೇವಸ್ಥಾನನ. ಇದು ವ್ಯೂ ಹೆಂಗಿದೆ ಅಂತ. ಇದು ಯಾವುದೋ ಒಂದು ಕಾಡಲ್ಲಿ ನಡೆಸ್ತಾವನೆ. ಚೆನ್ನಾಗೈತೆ. ಆದರೆ ವ್ಯೂ ಇಲ್ಲೆಲ್ಲ ವ್ಯೂ ಚೆನ್ನಾಗಿದೆ. ಗಾಡಿ ಎತ್ತವ್ರು ಅಷ್ಟೇ. ಬಿತ್ತಾ ಇದ್ದೀವಿ ಎಲ್ರೂ. ಫಾರೆಸ್ಟ್ ರೈಡ್ ಅಂತ ಹೇಳ್ಬಿಟ್ಟು ಯಾವುದು ರೈಡಿಗೆ ಕರ್ಕೊಬಂದ ನಮ್ಮನ್ನ. ಇಲ್ಲೇನು ಏನಿಲ್ಲ, ಗಾಡಿಗಳು ಇಲ್ಲೇನು ಎಂಟ್ರಿನೇ ಇಲ್ಲ. ರಿಟರ್ನ್ ಹೋಗ್ಬಿಡ್ತೀವಿ. ಬೇಡ, ಯಾಕೋ ಮೀಟ್ರ್ ಆಫ್ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲಿಂದ ಜೂಟು ಅಂತ ನನಗೇನೋ ಕಾಣಿಸ್ತಾ ಇಲ್ಲ. ಏನೋ ಕಾಣಿಸ್ತಾ ಗಾಯ್ಸ್, ಇವಾಗ ಬಂದಿದ್ದೀವಿ ಮುಳ್ಳಯ್ಯನಗಿರಿ ಪೀಕಿಗೆ ಹತ್ತಬೇಕು. ಪೈನಾಪಲ್ ಬಂದಿದೆ, ಪೈನಾಪಲ್ ತಿನ್ನೋಣ ಅಂತ ಇಲ್ಲ ಅಲ್ಲಿವರೆಗೂ ಸ್ವಲ್ಪ ಹಿಂದೆ ನೀವು ವೆದರ್ ನೋಡ್ತಾ ಇರಿ. ನೋಡಿ ಫುಲ್ ವೆದರ್ ಹೆಂಗೈತೆ ಅಂತ. ಏನೂ ಕಾಣಿಸ್ತಾ ಇಲ್ಲ ಮಾತ್ರ, ನಿಜ ಏನೂ ಕಾಣಿಸ್ತಾ ಇಲ್ಲ ನಿಜ. 2 ಬರ ಸ್ವಲ್ಪ ದುಬಾರಿ ಆಯಿತು ನಮ್ಮ ರೇಂಜಿಗೆ. ಏನೂ ಕಾಣಿಸ್ತಾ ಇಲ್ಲ ಬೆಳಕಲ್ಲಿ, ಯಾವ ಕಡೆ ಬೆಟ್ಟ ಏನು ಅಂತ. ಓಹ್ ಓಕೆ, ಮೇಲ್ಗಡೆ ಒಂದು ಇದೆ, ಅಲ್ಲೂ ತೋರಿಸ್ತೀನಿ. ನೋಡಿ ಫುಲ್ ಕ್ಲಿಯರ್ ಆಗ್ತಾಯಿತ್ತು. ಇವಾಗ ಫಾಗಿತ್ತು ಇಷ್ಟೊತ್ತು, ಇವಾಗೆಲ್ಲ ಹೋಗ್ತಾ ಇದೆ ನೋಡಿ ನೀಟಾಗಿ. ಏನೂ ಇಲ್ಲ, ಎಲ್ಲ ಇಷ್ಟೊತ್ತೇನು ಕಾಣಿಸ್ತಿರ್ಲಿಲ್ಲ, ಇವಾಗ ನೀಟಾಗಿ ಕಾಣಿಸ್ತಾ ಐತೆ. ಇಷ್ಟೊತ್ತೇನು ಕಾಣಿಸ್ತಿಲ್ಲ, ಇವಾಗ ಫುಲ್ ನೀಟಾಗಿ ಕಾಣಿಸ್ತಾ ಇದೆ. ನೋಡಿ ಹಿಂದೆ ಬ್ಯಾಕ್ ನೋಡ್ಬೋದು, ಹಿಲ್ಸ್ ಮೌಂಟೈನ್ಸ್ ಎಲ್ಲ ನೋಡ್ಬೋದು. ಅದು ಎಲ್ಲ ಚೆನ್ನಾಗಿ ಬಂದಿದೆ. ಇದು
ಎಲ್ಲ ಫುಲ್ ಕ್ಲಿಯರ್ ಆಗೋಯ್ತು. ಇಷ್ಟೊತ್ತು ಚೆನ್ನಾಗಿತ್ತು, ಈಗ ನೀಟಾಗಿ ಕ್ಲಿಯರ್ ಆಗೋಗ್ಬಿಟ್ಟೈತೆ. ಇವಾಗ ಟಾಪ್ ಆಫ್ ದ ಹಿಲ್ ಬಂದಿದ್ದೀವಿ. ಹಿಲ್ ಬಂದಿಲ್ಲ ಬೆಟ್ಟದ ಮೇಲೆ ಬಂದಿದ್ದೀವಿ, ಹಿಲ್ ಬಂದಿಲ್ಲ. ಈಗ ನೋಡಿ ಇವಾಗ ಫುಲ್ಲು ಕ್ಲಿಯರ್ ಆಗಿಬಿಟ್ಟೈತೆ, ಫಾಗ್ ಎಲ್ಲ ನೀಟಾಗಿ ಕಾಣಿಸ್ತೈತೆ. ಎಲ್ಲ ಇರೋ ಬೆಟ್ಟ ಎಲ್ಲ ಇಲ್ಲೇ ನೋಡ್ಕೊಂಡ್ಬಿಡ್ಬೋದು. ಆ ಕಡೆದು ಯಾವುದೋ ಒಂದು ಬೆಟ್ಟ, ಈ ಬೆಟ್ಟ, ಎಷ್ಟು ಬೆಟ್ಟವೋ ಅಷ್ಟು ಬೆಟ್ಟನೂ ಆರಾಮ್ಸೆ ನೋಡ್ಬೋದು, ಏನು ಟೆನ್ಷನ್ ಇಲ್ಲ. ನೋಡಿ ಫಾಗ್ ತುಂಬ್ಕೋತಾ ಇದೆ ಆಲ್ರೆಡಿ. ನೆಕ್ಸ್ಟ್ ಕಸ್ಟಮರ್ಸ್ ಬರ್ತಾರಲ್ಲ ಅವ್ರಿಗೋಸ್ಕರ ರೆಡಿ ಆಗ್ತಾ ಇದೆ ಇವಾಗ ನೆಕ್ಸ್ಟ್ ಫಾಗ್. ನಾವು ಓಲ್ಡ್ ಕಸ್ಟಮರ್ಸ್ ತುಂಬಿತ್ತು ವ್ಯೂ ತೋರಿಸ್ತು, ಇವಾಗ ನೆಕ್ಸ್ಟ್ ಕಸ್ಟಮರ್ಗೆ ಅಲರ್ಟ್ ಮಾಡ್ತಾ ಇದೆ. ಅವ್ರು ಬಂದಿದ್ದ ತಕ್ಷಣ ಫುಲ್ಲು ಕವರ್ ಆಗೋಗುತ್ತೆ. ಆಲ್ರೆಡಿ ಅರ್ಧ ತಿಂದಿದ್ದು ಡೈಜೆಸ್ಟ್ ಆಗಲಿ ಅಂತ ವಾಕಿಂಗ್ ಹೋಗ್ತಾ ಇದ್ದೀವಿ. ಬರ್ಬೇಕಾದ್ರೆ ಕಾರ್ ಬಂದು ಇವಾಗ ವಾಕಿಂಗ್ ಹೋಗ್ತಾ ಇದ್ದೀನಿ. ಸ್ವಲ್ಪ ನಡೆಯೋದ ಅಂತ ಅದಕ್ಕೋಸ್ಕರನೇ ನಡ್ಕೊಂಡು ಮುಳ್ಳ್ಯಾನಗಿರಿಯಿಂದ ಕೆಳಗಡೆ ಉದಯಗಿರಿ ಪಾತಾಳಗಿರಿ, ಯಾವ್ಯಾವ ಗಿರಿ ಬರುತ್ತೆ ಎಲ್ಲ ಗಿರಿಗೂ ಒಂದೊಂದು ಕಡೆಗೆ ಹೋಗ್ತೀವಿ. ಇವಾಗ ಜಸ್ಟ್ ಒಂದು 1 ಕಿಲೋಮೀಟರ್ಸ್ ಬಂದಿದ್ದೀವಿ, ಇನ್ನು 2.5 ಕಿಲೋಮೀಟರ್ಸ್ ಇದೆ. ಯಾರಿಗೆ ಗೊತ್ತಾಗಲಿಲ್ಲ ಅಂತ ಮತ್ತೆ ವಾಹನದಲ್ಲಿ ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಡೆದು ಆಗಲಿಲ್ಲ ಅಂತ ಇವಾಗ ಮತ್ತೆ ವಾಹನದಲ್ಲಿ ಹೋಗ್ತಾ ಇದ್ದೀವಿ. 3 ಮೆಂಬರ್ಸ್ ಆಲ್ಸೋ ಗೋಯಿಂಗ್ ಇನ್ ವಾಹನ. ಇರೋಕ್ಕೊಂದು ಒಳ್ಳೆ ಲೇಕ್, ಅದೇ ಇದು ಇರೋಕೊಳೆ ಲೇಕ್ ಅಂತೆ. ಇಲ್ಲಿಗೂ ಏನೋ ಸೌಂಡ್ ಮಾಡ್ತಾ ಇದೆ ಗಾಯ್ಸ್. ನೋಡಿ ಇವಾಗ ಹಿರೇಕೊಳೆ ಲೇಕಿಗೆ ಬಂದಿದ್ದೀವಿ. 3 ಮೆಂಬರ್ಸ್ ಹಿರೇಕೊಳೆ ಲೇಕ್. ಇಲ್ಲಿಂದ ನೆಕ್ಸ್ಟು ಸಿರಿ ಕೆಫೆಲ್ಲಿ ತೋರಿಸ್ತೀವಿ. ಗಾಯ್ಸ್ ಇವಾಗ ಚೆನ್ನಕೇಶವ ಟೆಂಪಲಲ್ಲಿ ಇದ್ದೀವಿ. ಇಲ್ಲಿ ಸೌಂಡ್ ಇದೆ, ಅದಕ್ಕೋಸ್ಕರ ಏನು ತೋರ್ಸೋಕ್ಕಾಗಲ್ಲ. ಇದು ದೇವಸ್ಥಾನ. ಇವಾಗ ಒಳಗಡೆ ಹೋಗಿದ್ದೀವಿ, ಪ್ರೆಸೆಂಟ್ ಒಳಗಡೆ ಇದ್ದೀನಿ ಗಾಯ್ಸ್. ಇವಾಗ ಇನ್ನೂ ಜಸ್ಟ್ ಬಂದೆ, ಅಲ್ಲಿ ಬಿಟ್ಬಿಟ್ಟು ಹೋದ್ರು. ಹಂಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮ ಮನೆಗೆ ಬಂದೆ. ಆಗಲೇ ಏನು ಹೋಮ್ಗೆ ರೀಚ್ ಆಗೋದೆ 1 ನಿಮಿಷದಲ್ಲಿ. ಮಲಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲ ಬಂದರು ಈ ಒಳಗಡೆ ಹೋಗ್ತೀನಿ ಜಲ್ದಿ. ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.